ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ತವರಿನ ಸಿರಿ ವ್ಲಾಗ್ಸ್. ನಾನಿವತ್ತು ಗುರುವಾರದ ವ್ಲಾಗ್ಸ್ನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಬೆಳಿಗ್ಗೆಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳಿ ಇಡ್ಲಿ, ಹಸಿ ಅವರೆಕಾಳು ಮತ್ತು ಬಾಳೆಕಾಯಿ ಪಲ್ಯ ಗೊಜ್ಜು ಮಾಡ್ತಾಯಿದ್ದೆ. ಇದಕ್ಕೆ ನಾನು ಕುಕ್ಕರ್ನ ಇಟ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ಅಂತ 2 ಈರುಳ್ಳಿ, 1 ಟೊಮಾಟೊ ಮತ್ತು ಮೆಂತ್ಯ ಸೊಪ್ಪು ಹಚ್ಚಿಟ್ಕೊಂಡಿದ್ದೆ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಒಂದು ನಿಮಿಷ ಆದಮೇಲೆ ಏನು ಹಚ್ಚಿಟ್ಕೊಂಡಿದ್ದೆ ಟೊಮೊಟೊನ ಹಾಕಿ ಅದನ್ನು ಸ್ವಲ್ಪ ಟೊಮೊಟೊ ಸಾಫ್ಟ್ ಆದಮೇಲೆ ಮೆಂತ್ಯ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಮಿಕ್ಸ್ ಆದಮೇಲೆ ನಾನು ತೊಳೆದಿಟ್ಕೊಂಡಿರುವಂಥ ಹಸಿ ಅವರೆಕಾಳನ್ನು ಹಾಕಿ ಅದನ್ನು ಒಂದು 2 ಮಿನಿಟ್ಸ್ ಫ್ರೈ ಮಾಡಿಕೊಂಡು ಹಚ್ಚಿಟ್ಕೊಂಡಿದ್ದಂಥ ಬಾಳೆಕಾಯಿನ ಹಾಕ್ತಾಯಿದ್ದೀನಿ. ಬಾಳೆಕಾಯಿನ ಹಾಕಿ ಇದನ್ನು ಒಂದೊಳ್ಳೆ ಮಿಕ್ಸ್ ಕೊಟ್ಟು 5 ಮಿನಿಟ್ಸ್ ಫ್ರೈ ಆಗಕ್ಕೆ ಬಿಡಬೇಕು. ಹಾಗೆಯೇ ಅಷ್ಟರಲ್ಲಿ ನಾನು ಮಸಾಲೆಗೆ ಅಂತ ಹೇಳಿ ಒಂದು ಬೆಳ್ಳುಳ್ಳಿ, ಒಂದು ಇಂಚಷ್ಟು ಶುಂಠಿ, 1-2 ಚಕ್ಕೆ, 1 ಲವಂಗ, 1 ಈರುಳ್ಳಿ, 1 ಟೊಮಾಟೊ, 1 ಕಪ್ಪಷ್ಟು ತೆಂಗಿನಕಾಯಿನ ಹಾಕಿ ಮಿಕ್ಸರ್ ಜಾರಿಗೆ ಇದನ್ನೆಲ್ಲನೂ ಹಾಕ್ಕೊಂಡು ರುಬ್ಕೊಬೇಕು. ಇಲ್ಲಿ ನಾನು ಲಾಸ್ಟಲ್ಲಿ ಎಲ್ಲ ಹಾಕಿದ ಮೇಲೆ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಸ್ಪೂನಷ್ಟು ಗಸಗಸೆ, ರುಬ್ಬಕ್ಕೆ ಬೇಕಾದಷ್ಟು ನೀರನ್ನ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ಅಷ್ಟರಲ್ಲಿ ಉಪ್ಪನ್ನ ಹಾಕಿ ಮತ್ತೆ ಒಂದು 2 ಮಿನಿಟ್ಸ್ ಫ್ರೈ ಮಾಡೋಣ ಅಂತ ಹೇಳಿ ಉಪ್ಪು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಇದು ಫ್ರೈ ಆಗೋ ಅಷ್ಟರಲ್ಲಿ ಇವಾಗ ನಾನು ಆಗಲೇ ಖಾರದ ಪುಡಿ ಹಾಕಿರಲಿಲ್ಲ. ಇವಾಗ ನಾನು ತೋರಿಸ್ತಾ ಇರುವಂಥ ಸ್ಪೂನಲ್ಲಿ 3 ಸ್ಪೂನ್ ಸಾಂಬಾರು ಪೌಡರ್ನ ಹಾಕಿ ಸ್ವಲ್ಪ ನೀರನ್ನ ಹಾಕಿ ಈ ಥರ ನೈಸು ರುಬ್ಬಿಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಫಸ್ಟೇ ನಾನು ಕಸ್ತೂರಿ ಮೆಂತ್ಯ ಹಾಕಬೇಕಿತ್ತು, ಅದನ್ನು ಹಾಕಿರಲಿಲ್ಲ. ಅದನ್ನು ಹಾಕಿ ರುಬ್ಬಿದ ಮಸಾಲ ಹಾಕಿ ನನಗೆ ಎಷ್ಟು ಬೇಕು, ಯಾವ ಕನ್ಸಿಸ್ಟೆನ್ಸಿಲಿ ಬೇಕೋ ಆ ಕನ್ಸಿಸ್ಟೆನ್ಸಿಲಿ ನೀರನ್ನ ಹಾಕ್ಕೊಂಡು ಖಾರ ನೋಡಿಕೊಂಡೆ. ಸ್ವಲ್ಪ ಖಾರ ಕಮ್ಮಿ ಇತ್ತು ಮತ್ತು ಉಪ್ಪು ಸ್ವಲ್ಪ ಕಮ್ಮಿ ಅನ್ನಿಸ್ತು. ಎರಡನ್ನೂ ಹಾಕಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿಟ್ಟೆ. ನೆಕ್ಸ್ಟ್ ನಾನು ಇವಾಗ ಸಿಹಿ ಚಟ್ನಿ ಮಾಡೋಣ ಅಂತೇಳಿ ನನ್ನ ಮಕ್ಕಳಿಗೆ ಸಿಹಿ ಚಟ್ನಿ ಇಷ್ಟ ಅಂತ ಅರ್ಧ ಕಪ್ ಕಾಯಿ, ಬೆಲ್ಲ, 1-2 ಏಲಕ್ಕಿ, ಸ್ವಲ್ಪ ನೀರನ್ನ ಹಾಕಿ ಅದನ್ನು ರುಬ್ಬಿಟ್ಕೊಂಡೆ. ಮತ್ತು ಇವಾಗ ಗೊಜ್ಜು ರೆಡಿಯಾಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವೂ ಒಂದ್ಸಲ ಟ್ರೈ ಮಾಡಿ, ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ತುಂಬಾ ಕ್ವಿಕ್ಕಾಗಿ ಆಗುವಂಥದ್ದು, ತುಂಬ ಮಸಾಲ ಏನು ಬೇಕಾಗಿಲ್ಲ ಇದಕ್ಕೆ. ಇವಾಗ ಇಡ್ಲಿ ಮತ್ತು ಬಾಳೆಕಾಯಿ ಗೊಜ್ಜು ರೆಡಿ ಆಯಿತು. ರೆಡಿಯಾಗಿ ಮಕ್ಕಳನ್ನೆಲ್ಲರನ್ನೂ ರೆಡಿ ಮಾಡಿ ಕ್ಲಾಸಿಗೆ ಕಳಿಸಿ ನಾನು ಫಸ್ಟೇ ತಿಂಡಿ ತಿನ್ಕೊಬಿಟ್ಟೆ. ಇವತ್ತು ತಿಂಡಿ ತಿಂದಾದ್ಮೇಲೆ ವಾರ ಮಾಡೋಣ ಅಂತ ಹೇಳಿ ತಿಂಡಿ ತಿಂದ್ಕೊಂಡು ಎಲ್ಲರದ್ದು ತಿಂಡಿ ಆಯಿತು. ಸ್ವಲ್ಪ ಗೊಜ್ಜು ಏನಿತ್ತು ಅದನ್ನು ಒಂದು ಬೇರೆ ಪಾತ್ರೆಗೆ ಎತ್ತಿಟ್ಟು ಇವಾಗ ನಾನು ಎಲ್ಲನೂ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಮಾಡಿಕೊಂಡು ನಾನು ಆವಾಗ ಸ್ಟವ್ ಕ್ಲೀನ್ ಮಾಡ್ಕೊಂಡಿರಲಿಲ್ಲ, ಯಾಕಂದರೆ ಉಳಿದಿದ್ದಂಥ ಗೊಜ್ಜನ್ನ ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ನಾನು ಸುಡುತ್ತೆ ಅಂತ ಹೇಳಿ ಸ್ಟವ್ನ ನಾನು ಕ್ಲೀನ್ ಮಾಡ್ಕೊಂಡಿರಲಿಲ್ಲ. ಎಲ್ಲನೂ ಕ್ಲೀನ್ ಮಾಡಿಕೊಂಡು ಎಲ್ಲನೂ ಕ್ಲೀನ್ ಮಾಡಿಕೊಂಡು ಪಾತ್ರೆ ಎಲ್ಲನೂ ಸಿಂಕ್ ಹಾಕಿ ಪಾತ್ರೆ ತೊಳ್ಕೊಳ್ಳೋಣ ಫಸ್ಟು. ಅಷ್ಟರಲ್ಲಿ ಕೂಲಾಗಿರುತ್ತೆ ಅಂತ ಹೇಳಿ ಪಾತ್ರೆ ತೊಳ್ಕೊತಾ ಇದ್ದೀನಿ. ಪಾತ್ರೆ ಎಲ್ಲನೂ ತೊಳ್ಕೊತಾ ಇದ್ದೀನಿ. ಮತ್ತು ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಕಮೆಂಟ್, ಲೈಕ್ ಮಾಡೋದನ್ನು ಮರಿಬೇಡಿ ಪ್ಲೀಸ್ ಫ್ರೆಂಡ್ಸ್. ಎಷ್ಟೋ ಜನ ಹಾಗೆ ನೋಡ್ತಾ ಇದ್ದೀರಾ ನನ್ನ ವೀಡಿಯೋಸ್ನ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್. ಯಾಕಂದರೆ ಯಾವುದೇ ಥರ ನನ್ನ ವೀಡಿಯೋಸ್ ಹಾಕಿದ್ರು ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗಾಗಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನೆಲ್ನ ನೋಡಿ. ಪಾತ್ರೆ ಎಲ್ಲ ತೊಳೆದಾಯಿತು. ಎಲ್ಲ ತೊಳೆದು ಇವಾಗ ಸ್ಟವ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ಟವ್ ಎಲ್ಲನೂ ನೀಟಾಗಿ ಒರೆಸ್ಕೊತಾ ಇದ್ದೀನಿ. ಅಂದರೆ ಎಷ್ಟೇ ನೀಟಾಗಿದ್ರೂ ಈ ಲೇಡೀಸ್ ಅವ್ರಿಗೆ ಗೊತ್ತಲ್ವಾ, ಕ್ಲೀನಾಗಿದ್ರೂ ಒಂದು ಸಲ ಕ್ಲೀನ್ ಮಾಡ್ಕೊಬೇಡೋಣ ಮತ್ತೆ ಅನ್ನೋದಿರುತ್ತೆ. ಸೊ ಎಲ್ಲನೂ ಕ್ಲೀನ್ ಮಾಡಿಕೊಂಡು ಲಾಸ್ಟಲ್ಲಿ ಈ ಥರ ಕ್ಲೀನ್ ಮಾಡಿರೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಎಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಬಟ್ಟೆ ಇತ್ತು ವಾಷಿಂಗ್ ಮಿಷಿನ್ಗೆ ಹಾಕೋಣ ಅಂತ ಹೇಳಿ ಬಟ್ಟೆ ಎಲ್ಲ ಹಾಕಿ ಮಿಷಿನ್ ಆನ್ ಮಾಡಿ ಅದು ಬಟ್ಟೆ ತೊಳೆಯೋ ಅಷ್ಟರಲ್ಲಿ ನಾನು ಬಟ್ಟೆ ಕ್ಲೀನ್ ಆಗೋ ಅಷ್ಟರಲ್ಲಿ
ಮನೆ ಕಸ ಗುಡಿಸಿ ಮನೆ ಒರೆಸ್ಕೊಳ್ಳೋಣ ಅಂತ ಹೇಳಿ ಬಂದು ಬಟ್ಟೆ ಹಾಕ್ಬಿಟ್ಟು ಮನೆ ಕಸ ಗುಡಿಸಿ ಮನೆಯೆಲ್ಲ ಒರೆಸಿ ಸ್ನಾನ ಮಾಡಿಬಿಟ್ಟು ದೇವ್ರ ಪೂಜೆ ರೆಡಿ ಮಾಡಿದ್ದೀನಿ. ದೇವ್ರ ಪೂಜೆ ಎಲ್ಲ ಮಾಡಿಬಿಟ್ಟು ನಾನಿವತ್ತು ರಾಯರ ಮಠಕ್ಕೆ ಹೋಗಿ ತುಂಬಾ ದಿನಗಳಾಗಿತ್ತು. ಯಾಕಂತಂದರೆ ಹೇಳಿ ನಮ್ಮ ರಿಲೇಟಿವ್ ಒಬ್ಬರು ತೀರೋಗಿದ್ರು ಅಂತ ಹೇಳಿ ನಾನು ಹೋಗಿರಲಿಲ್ಲ. ಸೊ ಇವತ್ತು ಬೇಗನೆ ಮಾಡಿ ಹೋಗೋಣ ಅಂದ್ಕೊಂಡೆ, ಆದರೂ ಸ್ವಲ್ಪ ಲೇಟ್ ಆಯಿತು. ಮನೇಲೆಲ್ಲ ಹೀಗೇ ಸಿಂಪಲಾಗಿ ಪೂಜೆ ಮಾಡಿ, ಅಂದರೆ ಪೂಜೆ ಮಾಡೋದು ಯಾವುದನ್ನು ನಾನು ವೀಡಿಯೋ ಮಾಡ್ಕೊಳ್ಳಿಲ್ಲ ಫ್ರೆಂಡ್ಸ್. ಪುಟ್ಟದಾಗಿ ನನ್ನ ಮನೇಲಿ ಯಾವ ಥರ ಪೂಜೆ ಮಾಡಿದ್ದೆ ಅನ್ನೋದನ್ನು ಒಂದು ಚಿಕ್ಕ ವೀಡಿಯೋ ಮಾಡಿಕೊಂಡು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ನಾ ತುಳಸಿ ಕಿತ್ತಿ ಕಟ್ಟೋದನ್ನು ಮರ್ತಿದ್ದೆ. ಸೊ ಹಾಗಾಗಿ ಹಾಗೆ ತುಳಸಿನ ಒಂದೆರಡೆರಡು ಕಿತ್ಬಿಟ್ಟು ರಾಯರಿಗೂ ಹಾಕಿ ನೀಟಾಗಿ ಇವತ್ತು ಮನಸ್ಸಿಗೆ ಸಮಾಧಾನ ಆಗೋ ಥರ ಪೂಜೆ ಮಾಡಿ, ಎಲ್ರಿಗೂ ಒಳ್ಳೇದು ಮಾಡಪ್ಪ ರಾಯಪ್ಪ, ಮಕ್ಳಿಗೆ ಒಳ್ಳೆ ವಿದ್ಯಾ ಬುದ್ಧಿ ಕೊಟ್ಟು ಒಂದೊಳ್ಳೆ ವ್ಯಕ್ತಿಗಳನ್ನಾಗಿ ಮಾಡಿ ಒಳ್ಳೆ ದಾರಿ ಮಾರ್ಗದಲ್ಲಿ ನಡೆಯೋ ಆಲೋಚನೆ ಕೊಡಪ್ಪ ಅಂತ ಹೇಳಿ ನೆಕ್ಸ್ಟ್ ನಾನು ದೇವಸ್ಥಾನಕ್ಕೆ ಹೋದೆ. ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿ ಮನೆಗೆ ಬಂದೆ, ರೆಸ್ಟ್ ಮಾಡಿ. ಇವಾಗ ಸಂಜೆ ಆಯಿತು, ಹೂವು ಬಿಡಿಸೋಣ ಅಂತ ಹೇಳಿ ಮನೆ ಹಿಂದೆ ತೋಟ ಇದೆ ನಮ್ಮದು, ತೆಂಗಿನ ತೋಟ. ಸೊ ಅಲ್ಲಿ ಗಿಡಗಳೆಲ್ಲ ಹಾಕಿದ್ವಿ ಅಲ್ವಾ, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ತೋರಿಸ್ತಾ ಇದ್ದೀನಿ. ಕನಕಾಂಬರ ಗಿಡ ಹಾಕಿದ್ದೀವಿ, ಮತ್ತು ಇಲ್ಲಿ ಜಂಬು ನೇರಳೆ ಬರುತ್ತಲ್ಲ ಅದೊಂದು ಮರ ಇದೆ, ಕರಿಬೇವಿನ ಗಿಡ, ದಾಸವಾಳ ಗಿಡಗಳು ಒಂದು 4 to 5 ಕಲರ್ಸ್ ದಾಸವಾಳ ಗಿಡ ಇದೆ. ಇದೊಂಥರ ಚೆಂಡು ಅಂತ ಹೇಳ್ತಾರೆ. ಮತ್ತು ಬಾಳೆ ಗಿಡ, ಸೀಬೆ ಗಿಡ, ನುಗ್ಗೆಕಾಯಿ ಮರ ಎಲ್ಲ ಹಾಕ್ಕೊಂಡಿದ್ದೀವಿ. ಇವಾಗ ನಾನು ನಾಳೆ ಶುಕ್ರವಾರ ಇರೋದ್ರಿಂದ ಹೂವೆಲ್ಲ ಬಿಡಿಸಿ ಹೂ ಕಟ್ಕೊಳ್ಳೋಣ ಅಂತ ಹೇಳಿ ಹೂವೆಲ್ಲ ಬಿಡಿಸ್ಕೊತಾ ಇದ್ದೀನಿ. ಲಕ್ಷ್ಮಿಗೆ ಕನಕಾಂಬರ ಅಂದರೆ ತುಂಬ ಇಷ್ಟ ಅಲ್ವಾ. ಸೊ ಹಾಗಾಗಿ ಕನಕಾಂಬರನ ಎಲ್ಲ ಬಿಡಿಸ್ಬೇಕಾದ್ರೆ ಈ ಥರ ಹಣ್ಣು ಕಾಣಿಸ್ತು. ಇದು ಯಾವ ಹಣ್ಣು ಅಂತ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಇದನ್ನು ನಾವು ಚಿಕ್ಕವರಿದ್ದಾಗ ತುಂಬಾ ತಿಂತಾ ಇದ್ವಿ. ಮತ್ತು ಈ ಸೊಪ್ಪು ಬಂದು ಕೆಮ್ಮಲಿಗೆ ಮತ್ತು ಗಂಟ್ಲು ಕಿಚೆ ಅನ್ನತ್ತಲ್ಲ, ಅದಕ್ಕೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗೆ ಲಾಸ್ಟಲ್ಲಿ ಒಂದು ಸೇವಂತಿಗೆ ತೋರಿಸ್ದೆ, ಅದು ಚೆನ್ನಾಗಿ ಬಿಡುತ್ತೆ ಹೂವು. ಮತ್ತು ಬಿಡಿಸ್ಕೊಂಡು ಬಂದಿದ್ದಂಥ ಹೂವನ್ನು ನಾನೇ ಕಟ್ತಾ ಇದ್ದೀನಿ. ನಾವೇ ಬಿಡಿಸಿ ನಮ್ಮ ಗಿಡದಲ್ಲೇ ಹೂ ಬಿಡಿಸ್ಕೊಂಡು ಬಂದು ಕಟ್ಟಿ ದೇವ್ರಿಗೆ ಹಾಕಿ ಪೂಜೆ ಮಾಡೋದ್ರಲ್ಲಿ ಇದೆಯಲ್ಲ ಒಂಥರ ನೆಮ್ಮದಿ ಆಗಲಿ ಖುಷಿಯಾಗಲಿ ಬೇರೆ ಯಾವುದ್ರಲ್ಲೂ ಸಿಗಲ್ಲ ಫ್ರೆಂಡ್ಸ್. ಎಲ್ಲನೂ ಕಟ್ಟಿಟ್ಬಿಟ್ಟು ನೈಟ್ ಹಾಗೇ ಬಿಟ್ಟು ನಮ್ಮ ಹಸ್ಬೆಂಡ್ಗೆ ಇವತ್ತು ಕ್ಲಿನಿಕ್ ಹೋಗಬೇಕಿತ್ತು. ಯಾಕಂದರೆ ಅವರಿಗೆ ತಲೆನೋವಿತ್ತು ಸ್ವಲ್ಪ. ಮಂತ್ಲಿ ಹೋಗಿ ಚೆಕಪ್ ಮಾಡಿಸ್ಕೊಂಡು ಬರ್ತಾರೆ. ಹೋಗ್ತಾ ಇರಬೇಕಾದ್ರೆ ಹಾಗೆಯೇ ಒಂದು ನಮ್ಮೂರ ಹತ್ರ ಟೋಲ್ ಇದೆ ಅಲ್ವಾ, ಸೊ ಅದೊಂದು ಕ್ಲಿಪ್ಸ್ ತೊಗೊಂಡಿದ್ದೀನಿ. ನೈಟ್ ಈ ಥರ ಕಾಣಿಸುತ್ತೆ, ಫುಲ್ಲು ಲೈಟಿಂಗ್ಸ್ ಮಿಣ ಅಂತ ಹೇಳ್ಬೋದು. ಅದೊಂದು ಕ್ಲಿಪ್ಸ್ನ ತೊಗೊಂಡು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅಂದರೆ ನಾನು ಹಾಸ್ಪಿಟಲ್ಗೆ ಹೋಗಿದ್ದನ್ನು ವೀಡಿಯೋಸ್ ತೊಗೊಳೋದನ್ನೇ ಮರೆತುಬಿಟ್ಟೆ. ಹಾಸ್ಪಿಟಲಿಂದ ಹೊರಡ್ಬೇಕಾದ್ರೆ ನೆನಪಾಯ್ತು ನನಗೆ ಕಾರ್ ಹತ್ತಿ, ಅಯ್ಯೋ ನಾನು ವೀಡಿಯೋಸೇ ತೊಗೊಳ್ಲಿಲ್ವಲ್ಲ ಅಂತ ಹೇಳಿ. ಅಲ್ಲಿಂದ ಡಾಕ್ಟರ್ಸ್ ಚೆಕಪ್ಗೆ ಹೋಗಿ ಎಲ್ಲ ತೋರಿಸ್ಕೊಂಡು ಏನಿಲ್ಲ, ಎಲ್ಲ ನಾರ್ಮಲ್ ಇದೆ, ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡಿ ಅಂತ ಹೇಳಿದ್ರು. ಏಕೆಂದರೆ ಅವರಿಗೆ ಮೈಗ್ರೇನ್ ತಲೆನೋವಿದೆ. ಬರಬೇಕಾದ್ರೆ ನನ್ನ ಮಕ್ಕಳು ಸ್ನ್ಯಾಕ್ಸ್ ತಿನ್ನಬೇಕು ಅಂತ ಹೇಳಿದ್ರು. ಸೊ ಗೋಬಿ ಕೊಡ್ಸೋಣ ಅಂತ ಹೇಳಿ ಗೋಬಿ ಕೊಡಿಸಿ ಅಂತ ಅಂದರು. ಬಂದ್ವಿ, ತಿನ್ಕೊಂಡು ಅಲ್ಲೇ ಬರಬೇಕಾದ್ರೆ ಅನ್ನಪೂರ್ಣೇಶ್ವರ ದೇವ್ರಿಗೆ ಹೋಗಿದ್ದು. ಅಲ್ಲಿಂದ ನೆಕ್ಸ್ಟು ಕಾರ್ ಹತ್ಕೊಂಡು ಬರ್ತಾ ಇರಬೇಕಾದ್ರೆ ಅಂದಿವೆ ಈ ಥರ ಬೋಟಿಕೋ ಕಾಣಿಸ್ತಂದರೆ ಶ್ರೀ ಗಣೇಶ ಬೋಟಿಕೋ ಅಂತ ಮಂಡ್ಯದಲ್ಲಿದೆ. ಅಲ್ಲಿ ಡ್ರೆಸ್ದು ಕ್ಲಿಪ್ಸ್ ತೊಗೊಂಡೆ. ನೆಕ್ಸ್ಟ್ ನಾವು ಪಿಜ್ಜಾ ತಿನ್ನಬೇಕು ಅಂತ ಹೇಳಿದ್ರು. ಡಾಮಿನೋಸ್ಗೆ ಬಂದು ಪಿಜ್ಜಾ ಆರ್ಡರ್ ಮಾಡಿ ಪಿಜ್ಜಾ ತಿಂದ್ಕೊಂಡು ಮನೆಗೆ ಬಂದ್ವಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್.